ಬಂಧುಗಳೇ ನಮಸ್ತೆ. ಈ ಶಿರಹಟ್ಟಿ ಅನ್ನೋ ತಾಲೂಕು ಗದಗ ಜಿಲ್ಲೆಯಲ್ಲಿ ಬರ್ತಿದ್ದು. ಇದು ಮಾನ್ಯ ನಮ್ಮ H.K. ಪಾಟೀಲ್ ಸಾಹೇಬರು ಉಸ್ತುವಾರಿ ಇದ್ದಾರೆ. ಸದ್ಯಕ್ಕೆ ಶಿರಹಟ್ಟಿ ಕ್ಷೇತ್ರದ ಶಾಸಕರು ಬಂದು ನಮ್ಮ ಡಾಕ್ಟರ್ ಚಂದ್ರು ಲಮಾನಿ ಅಂತ ಯುವ ಕಣ್ಮಣಿ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ನೋಡಿ, ಈ ಶಿರಹಟ್ಟಿ ಬಸ್ಸು ಶಿರಹಟ್ಟಿಯವ್ರಿಗೆ ಮೋಸ ಹೆಂಗೆ ಅಂದರೆ, ಶಿರಹಟ್ಟಿಯಿಂದ ಶುರು ಆಗಬೇಕಾಗಿರೋ ಬಸ್ಸು ಶಿರಹಟ್ಟಿ ಬಸ್ ಡಿಪೋ ಬಸ್ ಇದು ಗದಗ ಹೋಗಿ ಗದಗಿಂದ ಈ ರೇಂಜಿಗೆ ತುಂಬ್ಕೊಂಬರುತ್ತೆ. ಇಲ್ಲಿ ಶಿರಹಟ್ಟಿಯಿಂದ ಬೆಂಗಳೂರು ಟ್ರಾವೆಲ್ ಮಾಡೋಕ್ಕೆ ಇರೋದು ಇದು ಒಂದೇ ಬಸ್ಸು. 7:15 7:15ರಿಂದ 7:00ವರೆಗೆ ಬರುತ್ತೆ. ಈ ರೇಂಜಿಗೆ ತುಂಬ್ಕೊಂಬಂದರೆ ಜನ ಮಕ್ಕಳನ್ನ, ಹೆಣ್ಮಕ್ಳು, ಆಮೇಲೆ ದೊಡ್ಡವರು, ವಯಸ್ಸಾದವರು ಈ ಬಸ್ಸಿಗೆ ಹತ್ತೋದು ಹೆಂಗೆ? ಶಿರಹಟ್ಟಿ ಜನಗಳಿಗೆ ಈ ಬಸ್ಸಿಂದ ಉಪಯೋಗ ಏನು? ಗದಗಿಂದ ಸುಮಾರು ಬಸ್ ಇದೆ. ರೋಣದಿಂದ ಬರೋದು ಗದಗ ಬರುತ್ತೆ ಬಸ್ಗಳು, ಬೆಂಗಳೂರಿಗೆ ಹೋಗೋದು. ಗದಗಿಂದನೇ ಒಂದು 5-6 ಬಸ್ ಇದೆ. ಗದಗ ಮುಂಡ್ರಗಿ ಬೆಂಗಳೂರು ಬಸ್ 3 ಬಸ್ ಇದೆ. ರಾಜಹಂಸ ಇದೆ, ಪ್ರೈವೇಟ್ ಬಸ್ ಇದೆ, ಸುಗಮ ಇದೆ, ಗಣೇಶ ಇದೆ. ನಿಮಗೆ ಶಿರಹಟ್ಟಿಗೆ ಗೌರ್ಮೆಂಟ್ ಬಸ್ ಇರೋದೇ ಇದೊಂದು ಬಸ್ಸು. ಇದನ್ನು 5:15ಕ್ಕೆ ಇದಕ್ಕೆ ಹೋಗುತ್ತೆ, ಗದಗ ಹೋಗುತ್ತೆ. ಶಿರಹಟ್ಟಿಯಿಂದ ಗದಗ ಹೋಗಿ ಗದಗಿಂದ ಬೆಂಗಳೂರು ಬೋರ್ಡ್ ಹಾಕೊಂಡು ಬರ್ತಾನೆ. ಪ್ರತಿದಿನ ಈ ರೇಂಜಿಗೆ ಬರುತ್ತೆ ಇದು ಬಸ್ ತುಂಬಿಕೊಂಡು. ಶಿರಹಟ್ಟಿ ಜನಗಳಿಗೆ, ಆಮೇಲೆ ಸುತ್ತಮುತ್ತ ಗ್ರಾಮಸ್ಥರಿಗೆ ಈ ಬಸ್ಸಿಂದ ಬೆಂಗಳೂರಿಗೆ ಹೋಗೋರಿಗೆ ಏನು ಅನುಕೂಲ ಇದೆ? 5 ಗಂಟೆ 15 ನಿಮಿಷಕ್ಕೆ ಇಲ್ಲಿಂದನೇ ಗದಗ ಹೋಗಿದ್ದಾರೆ ಎಷ್ಟೊಂದು ಜನ ಸೀಟ್ ಹಿಡ್ಕೊಂಬರೋಕ್ಕೆ. ನೀವು ಇಲ್ಲೇ ಇರಿ, ನಾವು ಹೋಗಿ ಸೀಟ್ ಹಿಡ್ಕೊಂಬರ್ತೀವಿ ಅಂತ. ಈ ಒಂದಿನ ನೈಟ್ ಟ್ರಾವೆಲ್ 8 ಅವರ್ ಜರ್ನಿ ಮಾಡೋಕ್ಕೆ 16 ಅವರ್ ಮುಂಚೆನೇ ಪ್ರಿಪರೇಷನ್ ಮಾಡಬೇಕಾ? ದಯವಿಟ್ಟು ಸಂಬಂಧಪಟ್ಟಿರೋ ಡಾಕ್ಟರ್ ಚಂದ್ರು ಲಮಾನಿ ಅವರಿಗೆ ಈ ವಿಡಿಯೋ ತಲುಪಬೇಕು. ಆಮೇಲೆ ಜಿಲ್ಲಾ ಉಸ್ತುವಾರಿ ಆದಂಥ H.K. ಪಾಟೀಲ್ರಿಗೆ ತಲುಪಬೇಕು. ಸಾರಿಗೆ ಸಚಿವರಾದಂಥ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಈ ವಿಡಿಯೋ ತಲುಪಬೇಕು. ಯಾಕಂದರೆ ಬಡ ಜನಗಳು ಗೋಳು ಕೇಳೋರಿಲ್ಲ ಅಲ್ಲಿ. ನೀವು ನೋಡಿ, ಒಂದೇ ಕಾಲಲ್ಲಿ ನಿಂತಿದೆ. ಆಲ್ಮೋಸ್ಟ್ ಇದು ಬಸ್ಸು ಶಿರಹಟ್ಟಿಯಿಂದ ಸ್ಟಾರ್ಟ್ ಆಗಿ ನಾನು ವಿಡಿಯೋ ಮಾಡ್ತಾ ರಾಣೆಬೆನ್ನೂರು ದಾಟಿದ್ದೀವಿ. ಈ ರೇಂಜಿಗೆ ಸ್ಟ್ಯಾಂಡಿಂಗ್ ಇದೆ ಬಸ್ಸು. ಇದೇ ಬಸ್ಸು ಎಷ್ಟನೇ ತಾರೀಕು? 6ನೇ ತಾರೀಕು ರಾತ್ರಿ 7:00ವರೆಗೆ ಬಿಟ್ಟಿದೆ. 6ನೇ ತಾರೀಕು 4ನೇ ತಿಂಗಳು ಏಪ್ರಿಲು 2025ನೇ ಇಸ್ವಿ ಬಿಟ್ಟಿದೆ. ಏನು 10 ವರ್ಷದಲ್ಲ, 10 ದಿನದ್ದಲ್ಲ, 2 ದಿನದ ಹಿಂದೆ ಮಾಡಿರೋ ವಿಡಿಯೋ ಇದು. ಈ ರೇಂಜಿಗೆ ಬಸ್ಸು ತುಂಬಿ ತುಳುಕ್ತಾ ಇದೆ. ಜನ ಸಾಮಾನ್ಯರ ಪರಿಸ್ಥಿತಿ ಯಾರಿಗೂ ಅರ್ಥ ಮಾಡ್ಕೊಳ್ಳೋಕೆ ಟ್ರೈಯೇ ಮಾಡ್ತಾ ಇಲ್ವಲ್ಲ. ನೀವು ಬಸ್ ಡಿಪೋ ಮ್ಯಾನೇಜರ್ಗೆ ಮಾತಾಡ್ತಿರೋ, ಆಮೇಲೆ ಜಿಲ್ಲಾ ಉಸ್ತುವಾರಿ ಸಾಹೇಬ್ರಿಗೆ ಮಾತಾಡ್ತಿರೋ, ಅಥವಾ ನೀವೇ ಯಾರ ಹತ್ರ ಮಾತಾಡ್ತಿರೋ ಗೊತ್ತಿಲ್ಲ. ಈ ಸಮಸ್ಯೆ ಸರಿ ಹೋಗಲೇಬೇಕು. ಇದು ನಮ್ಮ ಮನವಿ. ಈ ಮನವಿಗೆ ನೀವೇನಾದ್ರು ಸ್ಪಂದಿಸಿ ಸರಿ ಹೋಗಿಲ್ಲ ಅಂದರೆ ಇದು ಹೋರಾಟದ ಹಾದಿ. ಮೊದಲನೇ ವಿಡಿಯೋ ಇಲ್ಲಿಂದ ಶುರು ಆಗುತ್ತೆ. ಬರೀ ಶಿರಹಟ್ಟಿ ಅನ್ಕೋಬೇಡಿ ನೀವು. ಎಷ್ಟು ಗ್ರಾಮಗಳು ಬರುತ್ತೆ ನಿಮಗೆ. ಬಿದರಳ್ಳಿಯಿಂದ ಹಿಡಿದು ಸುಮಾರು ಜನ ಶಿರಹಟ್ಟಿಗೆ ಬಂದು ಹತ್ತಾರೆ, ಬೆಳ್ಳಟ್ಟಿಂದ ಹತ್ತಾರೆ. ಒಬ್ರಿಗಾದ್ರೂ ಬಸ್ ಸೀಟ್ ಹೆಂಗಿದೆ ಅಂತ. ಗಂಡ್ಮಕ್ಳು ಹೆಂಗೋ 2-3 ಅವರ್ ಆದರೆ ಮ್ಯಾನೇಜ್ ಮಾಡ್ಬೋದು. ಹೆಣ್ಮಕ್ಳು, ಚಿಕ್ಕ ಮಕ್ಳಿರೋರು, ಕೂಸಿರೋರೆಲ್ಲ ಏನು ಮಾಡೋದು ಸ್ವಾಮಿ? ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ವ ನೀವು. ಈ ವಿಡಿಯೋನ ನಿಮ್ಗೆ ಯಾರಿಗೋ ಒಂದು ಫೇಸ್ಬುಕ್ ಚಂದ್ರು ಲಮಾನಿ ಅವ್ರು ಕಮೆಂಟ್ ಬಾಕ್ಸ್ಗೆ ಹಾಕಿದ್ರೆ ಇಮಿಡಿಯೇಟ್ 5 ನಿಮಿಷದಲ್ಲಿ ಡಿಲೀಟ್ ಮಾಡಿದ್ದೀರಿ ಅದನ್ನು ಅಲ್ವಾ? ಫಸ್ಟು ಈ ಸಮಸ್ಯೆನ ಸರಿ ಹೋಗೋಕ್ಕೆ ನಾನು ನಿಮ್ಮ ಹತ್ರ ಮನವಿ ಮಾಡ್ಕೋತಾ ಇದ್ದೀವಿ. ಶಿರಹಟ್ಟಿ ಜನಗಳ ಕಡೆಯಿಂದ ಮನವಿ ಇದು ನಿಮಗೆ. ಈ ಸಮಸ್ಯೆ ಇಲ್ಲಿಗೆ ಸರಿ ಹೋಗಬೇಕಿದು. ಶಿರಹಟ್ಟಿ ಬಸ್ಸು ಬೆಂಗಳೂರಿಗೆ ಹೋಗೋದು ಶಿರಹಟ್ಟಿಯಿಂದನೇ ಪ್ರಾರಂಭ ಆಗಬೇಕು. ನೀವು ಗದಗಿಂದ ಇನ್ನೂ 10 ಬಸ್ ಬಿಡಿ, ಶಿರಹಟ್ಟಿ ಬಸ್ ಡಿಪೋನೇ ಬಿಡಿ, ನಮಗೂ ಅದಕ್ಕೆ ಸಂಬಂಧ ಇಲ್ಲ. ವಾಯಾ ಶಿರಹಟ್ಟಿ ಬಿಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಇಷ್ಟು ಹೈಯೆಸ್ಟ್ ರೆವಿನ್ಯೂ ಕಲೆಕ್ಷನ್ ಆಗುತ್ತೆ. ಇಲ್ಲೇ ಸ್ಟ್ಯಾಂಡಿಂಗಲ್ಲಿ ಹೋಗುತ್ತೆ ಬಸ್ಸು. ನೀವು ಒಂದೇ ಒಂದು ಬಸ್ ಶಿರಹಟ್ಟಿಯಿಂದ ಸ್ಟಾರ್ಟ್ ಮಾಡ್ತಾ ಇಲ್ಲ ಬೆಂಗಳೂರಿಗೆ. ಹೆಂಗೋ ಹೋಗೋರು ಹೋಗಲಿ. ಪ್ರತಿಯೊಂದು ಹೋರಾಟ ಈ ಊರಿಗೆ ಹೆಂಗೆ ಅಂದರೆ, ಒಂದು ಬಸ್ ಡಿಪೋಗೂ ಹೋರಾಟ ಮಾಡ್ಕೊಂಬಂದಿದ್ದಾರೆ. ಬಸ್ ಡಿಪೋ ಮಾಡೋಕ್ಕೆ, ಒಂದು ಫೈರ್ ಇಂಜಿನ್ ಆಫೀಸ್ ಮಾಡೋಕ್ಕೂ ಹೋರಾಟ ಮಾಡ್ಕೊಂಬಂದಿದ್ದಾರೆ. ಪ್ರತಿಯೊಂದು ಹೋರಾಟನೇ ಮಾಡ್ಕೊಂಬರೋ ಪರಿಸ್ಥಿತಿ ಶಿರಹಟ್ಟಿ ಜನಗಳಾಗ್ಬಿಟ್ಟಿದೆ ಈಗ. ಅಂದರೆ ಏನೇ ತಗೋಬೇಕು ಅಂದರೂ ಸೌಲಭ್ಯನ ಸರ್ಕಾರದ್ದು. ಹೋರಾಟದ ಹಾದಿ ಅದು ಅನಿವಾರ್ಯ ಶಿರಹಟ್ಟಿ ಜನಗಳಿಗೆ. ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೋತೀವಿ. ಈ ಸಮಸ್ಯೆ ದಯವಿಟ್ಟು ಸರಿ ಮಾಡಿಕೊಡ್ಲೇಬೇಕು. ಇಲ್ಲ ಅಂದರೆ ಇದು ಮೊದಲನೇ ವಿಡಿಯೋ ಹೋರಾಟದ ಹಾದಿ. ಇದು ಹಿಂಗೆ ಬರ್ತಾ ಇರುತ್ತೆ. ಆಮೇಲೆ ಜನಗಳು ಕರ್ಕೊಂಡು ನಾವು ಇವತ್ತು ಚಂದ್ರು ಲಮಾನಿ ಅವ್ರನ್ನ ಒಂದ್ಸರಿ ಮತ್ತೆ ಮೀಟ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಅದು ಆದರೆ ಅವ್ರಿಗೂ ಒಂದು ಮನವಿ ಪತ್ರ ಕೊಡ್ತೀವಿ. ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ ಅವ್ರಿಗೂ ಒಂದು ಮನವಿ ಪತ್ರ ಕೊಡ್ತೀವಿ. ಇದ್ರ ಮುಖೇನ ತಮ್ಮಲ್ಲಿ ಕಳಕಳಿಯ ಮನವಿ, ಈ ಸಮಸ್ಯೆ ದಯವಿಟ್ಟು ಸರಿ ಮಾಡಿಕೊಡ್ಲೇಬೇಕು. ಚಂದ್ರು ಲಮಾನಿ ಆಗಿರ್ಬೋದು, ಆಮೇಲೆ ಲಮಾನಿ ಅವರಾಗಿರ್ಬೋದು, ಆಮೇಲೆ H.K. ಪಾಟೀಲ್ರಾಗಿರ್ಬೋದು, ಒಳ್ಳೆ ಹೆಸರು ಮಾಡಿದರೆ ಈ ಸಮಸ್ಯೆನ ದಯವಿಟ್ಟು ಬಗೆಹರಿಸ್ಕೊಡಿ. ಯಾಕಂದರೆ ನೀವು ಈ ಜಿಲ್ಲೆಗೆ ಕೊಡುಗೆ ತುಂಬ ಕೊಟ್ಟಿದ್ದೀರಿ, ನಮ್ಗೆ ಗೊತ್ತಿದೆ. ಈ ಸಮಸ್ಯೆನೂ ಬಗೆಹರಿಸಿ, ದಯವಿಟ್ಟು ಮೊದಲು ಬಗೆಹರಿಸಿ.